ಎಲ್ಲರಿಗೂ ಶುಭ ಮುಂಜಾನೆ. ಇವತ್ತಿನ ಪ್ರೀ ಮಾರ್ಕೆಟ್ ಅನಾಲಿಸಿಸ್ನ ಮಾಡೋಣ. ಪ್ರೀ ಮಾರ್ಕೆಟ್ ಅನಾಲಿಸಿಸ್ನ ಮಾಡೋಕ್ಕಿಂತ ಮುಂಚೆ ಪ್ರೀವಿಯಸ್ ಡೇ ಮಾರ್ಕೆಟ್ನ ಬಿಹೇವಿಯರ್ನ ತಿಳ್ಕೊಬೇಕಾಗುತ್ತೆ. ಓಕೆ, ಸೊ ಅಬ್ಸರ್ವ್ ಮಾಡಿ, ಬ್ಯಾಂಕ್ ನಿಫ್ಟಿಯಲ್ಲಿ ಅಬ್ಸರ್ವ್ ಮಾಡಿ ಪ್ರೈಸ್ ಯಾವ ಪಾಯಿಂಟಲ್ಲಿ ಬಂದು ಕ್ಲೋಸ್ ಆಗಿದೆ, ಯಾವ ರೀತಿ ಕ್ಲೋಸ್ ಆಗಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಪ್ರೈಸ್ ಏನಾಗಿದೆ, ಈ ಪಾಯಿಂಟಲ್ಲಿ ಓಪನ್ ಆಗಿ ಕೆಳಗಡೆ ಬಂದು ಏನು ಮಾಡಿದ್ದಾರೆ ಅಂದರೆ ಈ ಓಪನ್ ಆಗಿರೋ ಪ್ರೈಸನ್ನು ಹೊಡೆದಿದ್ದಾರೆ. ಓಕೆ, ಸೊ ಇಲ್ಲಿ ಈ ಪಾಯಿಂಟಲ್ಲಿ ಸ್ಟ್ರಾಂಗ್ ಆಗಿ ಬಯರ್ಸ್ ಬಂದಿದ್ದಾರೆ. ಓಕೆ, ಈ ಬಯರ್ಸ್ ಬಂದ ಮೇಲೆ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ಅಬ್ಸರ್ವ್ ಮಾಡಿ ಅದೇ ಪಾಯಿಂಟಿಂದ ಪ್ರೈಸ್ ಏನಾಗಿದೆ ಹೋಲ್ಡ್ ಆಗಿ ಏನಾಗಿದೆ, ಆ ಬಯರ್ಸ್ ಏನು ಮಾಡಿದ್ದಾರೆ ಅಂದರೆ ಲಿಕ್ವಿಡಿಟಿ ತಗೊಂಡು ಮತ್ತೆ ಏನು ಮಾಡಿದ್ದಾರೆ ಅಂದರೆ ಮೇಲ್ಗಡೆ ತೊಗೊಂಡು ಹೋಗಿದ್ದಾರೆ ಮಾರ್ಕೆಟನ್ನು. ಓಕೆನಾ, ಸೊ ಈ ಪಾಯಿಂಟಲ್ಲಿ ಬರಬೇಕಾದ್ರೆ ಏನು ಬಂದಿದ್ದಾರೆ, ಸ್ಟ್ರಾಂಗ್ ಆಗಿ ಬಯರ್ಸ್ ಕೂಡ ಬಂದಿದ್ದಾರೆ. ಓಕೆನಾ, ಸೊ ಇವಾಗ ಈ ತರ ಬಯರ್ಸ್ ಬಂದ ಮೇಲೆ ನಾವು ಯಾವ ರೀತಿ ಟ್ರೇಡ್ ಅನ್ನ ಸೆಟಪ್ ಮಾಡ್ಕೋಬೇಕು. ಓಕೆನಾ, ಬ್ಯಾಂಕ್ ನಿಫ್ಟಿಯಲ್ಲಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಈ ಪಾಯಿಂಟ್ ಅಲ್ಲಿ ಅಬ್ಸರ್ವ್ ಮಾಡಿ, ಈ ಲೆವೆಲ್ಗೆ ಬಂದ್ರೆ ಏನಾಗುತ್ತೆ, ಈ ಪಾಯಿಂಟಿಗೆ ಸಪೋರ್ಟ್ ಲೆವೆಲ್ ಅಲ್ಲಿ ಏನಾದ್ರು ಬಂತಂದ್ರೆ 57,200 ಲೆವೆಲ್ ಅಲ್ಲಿ ಏನಾದ್ರು ಬೌನ್ಸಿಂಗ್ ಆಯ್ತಂದ್ರೆ, 1 ವೀಕ್ ಹೊಡಿತಂದ್ರೆ, ಓಕೆನಾ, ಈ ರೀತಿ 1 ವೀಕ್ ಹೊಡಿತಂದ್ರೆ ನಾವು ಸ್ಮಾಲ್ ರಿಸ್ಕ್ ಅನ್ನ ತಗೊಂಡು ಎಲ್ಲಿವರೆಗೂ ಹೋಗ್ಬೋದಂದ್ರೆ 57,550 ವರೆಗೂ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ನೋಡ್ಬೋದು. ಓಕೆನಾ, ಅದೇ ರೀತಿ ಟಾರ್ಗೆಟ್ನ ಸೆಟ್ ಮಾಡ್ಕೋಬಹುದಾಗಿರುತ್ತೆ. ಅದೇ ರೀತಿ ಒಂದ್ ವೇಳೆ ಈ ಲೆವೆಲ್ ಅನ್ನ ಬ್ರೇಕ್ ಆಯ್ತು ಅಂತ ತಿಳ್ಕೊಳ್ಳಿ. ಓಕೆನಾ, ಈ ಲೆವೆಲ್ ನ ಬ್ರೇಕ್ ಆಯ್ತಂದ್ರೆ ಎನಿ ಟೈಮ್ ಏನಾದ್ರೂ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬರುತ್ತೆ. ಓಕೆನಾ, ಸೆಲ್ಲಿಂಗ್ ಕ್ಯಾಂಡಲ್ ಬಂದ ಮೇಲೆ ಒಂದು ಸ್ಟ್ರಾಂಗ್ ಒಂದು ಬುಲಿಶ್ ಕ್ಯಾಂಡಲ್ ಕ್ಲೋಸ್ ಆಗಬೇಕಾಗುತ್ತೆ. ಓಕೆನಾ, ಈ ರೀತಿ ಒಂದು ಬುಲಿಶ್ ಕ್ಯಾಂಡಲ್ ಕ್ಲೋಸ್ ಆಗಿ 2 ಕ್ಯಾಂಡಲ್ ಬರಬೇಕಾಗುತ್ತೆ. ಓಕೆನಾ, 2 ಕ್ಯಾಂಡಲ್ ಕ್ಲೋಸ್ ಆಗಿ ಆಮೇಲೆ ಪುಲ್ ಬ್ಯಾಕ್ ಬರುತ್ತೆ. ಓಕೆ, ಈ ತರ ಪುಲ್ ಬ್ಯಾಕ್ ಬಂದಾಗ ನಾವು ಏನ್ ಮಾಡ್ಬೇಕಂದ್ರೆ 57,100 ಅಲ್ಲಿ ನೋಡ್ಬೇಕಾಗುತ್ತೆ. ಓಕೆನಾ, ಯಾವ ರೀತಿ ರಿಜೆಕ್ಷನ್ ಆಗುತ್ತೆ ಅಂತೇಳಿ. ರಿಜೆಕ್ಷನ್ ಆದ್ಮೇಲೆ ನಾವೇನ್ ಮಾಡ್ಬೋದು, ಟಾಪ್ ವರೆಗೂ ನೋಡ್ಬೋದು. ಓಕೆನಾ, 57,550 ವರೆಗೂ ನಾವೇನ್ ಮಾಡ್ಬೋದು, ಬ್ಯಾಂಕ್ ನಿಫ್ಟಿಲಿ ಅಬ್ಸರ್ವ್ ಮಾಡ್ಬೋದು. ಓಕೆನಾ, ಸೊ ಅದೇ ರೀತಿ ನೆಕ್ಸ್ಟ್ ಯಾವುದು, ನಿಫ್ಟಿಯಲ್ಲಿ ಅನಾಲಿಸಿಸ್ ನ ಮಾಡೋಣ. ಓಕೆ, ಸೊ ನಿಫ್ಟಿಯಲ್ಲಿ ಸಿಂಪಲ್ ಇರುತ್ತೆ. ಓಕೆ, ಇದೇ ನೋಡಿ ಝೋನ್ ಅಬ್ಸರ್ವ್ ಮಾಡಿ, ಇಲ್ಲಿ ಹಾಕಿರೋ ಝೋನ್ ಇದೆಯಲ್ಲ, ಸೊ ಈ ಝೋನ್ ಅಲ್ಲಿ ಏನಾದರೂ ರಿಜೆಕ್ಷನ್ ಆಗುತ್ತಾ ನೋಡ್ಬೇಕಾಗುತ್ತೆ. ಓಕೆ, ಎನಿ ಟೈಮ್ ಏನಾಗುತ್ತೆ, ಈ ಲೆವೆಲ್ಗೆ ಬರಬೇಕಾಗುತ್ತೆ. ಓಕೆ, ಈ ಲೆವೆಲ್ಗೆ ಬಂದಾಗ ನಾವು ಒಂದು ಹ್ಯಾಮರ್ನ ಎಕ್ಸ್ಪೆಕ್ಟ್ ಮಾಡಿ. ಓಕೆನಾ, ಈ ಹ್ಯಾಮರ್ನ ಎಕ್ಸ್ಪೆಕ್ಟ್ ಮಾಡಿದ್ಮೇಲೆ ಏನಾದರೂ ಕನ್ಫರ್ಮೇಷನ್ ಏನಾದರೂ ಸ್ಟ್ರಾಂಗ್ ಆಗಿ ಹ್ಯಾಮರ್ ಕ್ರಿಯೇಟ್ ಆಗಿ ಕುಂತಂದ್ರೆ ನೆಕ್ಸ್ಟ್ ಪುಲ್ ಬ್ಯಾಕ್ ಬರುತ್ತೆ. ಓಕೆನಾ, ಈ ಪುಲ್ ಬ್ಯಾಕ್ ಅಲ್ಲಿ ಏನ್ ಮಾಡ್ಬೋದು, ಸ್ಮಾಲ್ ರಿಸ್ಕ್ ಅನ್ನ ತಗೊಂಡು ನಾವು ಏನ್ ಮಾಡ್ಬೋದು, ಬೈ ಸೈಡ್ ನೋಡ್ಬೋದು. 25,450 ವರೆಗೂ ನಾವು ನೋಡ್ಬೋದು. ಓಕೆನಾ, ಸೊ ಅದೇ ರೀತಿ ಏನಾದರೂ ನಿಫ್ಟಿಲಿ ಕೂಡ ಏನಾದರೂ ಈ ಲೋನ ಬ್ರೇಕ್ ಆಯ್ತು ಅಂತ ತಿಳ್ಕೊಳ್ಳಿ. ಓಕೆನಾ, ಈ ಲೋನ ಬ್ರೇಕ್ ಆಯ್ತಂದ್ರೆ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬರುತ್ತೆ. ಆ ಕ್ಯಾಂಡಲ್ ಬಂದ್ಗಳೇ ನಾವು ಏನಾದರೂ ಒಂದು ಬೈಯಿಂಗ್ ಕ್ಯಾಂಡಲ್ ಬರಬೇಕಾಗುತ್ತೆ ಒಂದು. ಓಕೆನಾ, ಸ್ಟ್ರಾಂಗ್ ಆಗಿ ಒಂದು ಬೈಯಿಂಗ್ ಕ್ಯಾಂಡಲ್ ಬರಬೇಕಾಗುತ್ತೆ. ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಕ್ಯಾಂಡಲ್ ಬೈಯಿಂಗ್ ಸೈಡ್ ಕ್ಯಾಂಡಲ್ ಬರಬೇಕಾಗುತ್ತೆ. ಅಗೇನ್ ಎನಿ ಟೈಮ್ ಪುಲ್ ಬ್ಯಾಕ್ ಬಂತಂದ್ರೆ ನಾವು ಬೈ ಸೈಡ್ ನೋಡ್ಬೋದು. ಓಕೆನಾ, ಈ ಪಾಯಿಂಟ್ ವರೆಗೂ ನೋಡ್ಬೋದಾಗಿರುತ್ತೆ. 25,450 ವರೆಗೂ ನೋಡ್ಬೇಕಾಗುತ್ತೆ. ಏನ್ ಕ್ಯಾಂಡಲ್ ಇದೆಯಲ್ಲ ಆ ಕ್ಯಾಂಡಲ್ ಲೋನೆ ಅಲ್ಲಿ ಇಟ್ಕೋಬೇಕಾಗುತ್ತೆ. ಸ್ಮಾಲ್ ರಿಸ್ಕ್ ಅನ್ನ ತಗೊಂಡು ಮೇಲ್ಗಡೆ ಹೋಗ್ಬೋದು. ಓಕೆನಾ, ಈ ರೀತಿ ನಾವು ಟ್ರೇಡ್ ಅನ್ನ ಸೆಟಪ್ ಮಾಡ್ಕೋಬೇಕಾಗುತ್ತೆ ನಿಫ್ಟಿಯಲ್ಲಿ ಕೂಡ. ಸೊ ಇದನ್ನ ಬಿಟ್ಟು ಯಾವುದೇ ಕಾರಣಕ್ಕೂ ಸೆಲ್ ಸೈಡ್ ಟ್ರೇಡ್ ಅನ್ನ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ಎನಿ ಟೈಮ್ ಏನಾಗುತ್ತೆ ಅಂದ್ರೆ ನಾವು ಕೂಡ ಟ್ರ್ಯಾಪ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಓನ್ಲಿ ಲೊಕೇಶನ್ ಮೇಲೆ ಫೋಕಸ್ ಮಾಡಿ. ಓಕೆ, ಇದೇ ರೀತಿ ಅನಾಲಿಸಿಸ್ ನ ಮಾಡೋದನ್ನ ಕಲೀರಿ. ಎಲ್ಲರೂ ಏನಂದ್ರೆ ಕರೆಕ್ಟ್ ಆಗಿ ಪ್ರಾಪರ್ ಅನ್ನ ರಿಸ್ಕ್ ಮ್ಯಾನೇಜ್ಮೆಂಟ್ ಕಲಿತ್ರೆ 100% ನೀವು ಒಬ್ಬ ಪ್ರಾಫಿಟೇಬಲ್ ಟ್ರೇಡರ್ ಆಗ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್.